ಆ ಏನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಇರುವಂತಹ ಫಾರ್ಮರ್ಸ್ ಇದಾರಲ್ಲ, ಅವ್ರು ಹಾಕ್ತಾ ಇರುವಂತಹ ಎಫರ್ಟ್ಗೆ, ಅವ್ರು ಮಾಡ್ತಾ ಇರುವಂತಹ ತಗೊಂತಾ ಇರುವಂತಹ ರಿಸ್ಕ್ಗೆ. ಯಾಕಂದ್ರೆ ಇಫ್ ಯು ಆರ್ ಅ ಫಾರ್ಮರ್, ಯು ಆರ್ ವರ್ಕಿಂಗ್ ಥ್ರೂ ಔಟ್ ದ ಡೇ, ಹಾರ್ಶ್ ಕಂಡೀಷನ್ಸ್, ಅದು ಮಳೆ ಇರ್ಲಿ ಬಿಸಿಲಿರ್ಲಿ ಏನೇ ಇರ್ಲಿ ನೀವು ಕೆಲಸ ಮಾಡ್ಲೇಬೇಕು, ಆ ಬೆಳೆನ ಬೆಳಿಲೇಬೇಕು. ಅದ್ರ ಜೊತೆಯಾಗಿ ಒಂದ್ ವರ್ಷ ನಿಮಗ್ ಬೆಳೆ ಒಳ್ಳೇದ್ ಬರ್ಬಹುದು, ಒಂದ್ ವರ್ಷ ನಿಮಗ್ ಕೆಟ್ಟದಾಗ ಬರ್ಬೋದು, ಹೇಳಕ್ ಆಗಲ್ಲ. ದರ್ ಇಸ್ ಅ ರಿಸ್ಕ್, ದರ್ ಇಸ್ ಅನ್ ಇನ್ಹೆರೆಂಟ್ ರಿಸ್ಕ್. ಆಮೇಲೆ ನಿಮ್ಗೇನು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಹಳ್ಳಿಗಳಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ CC ರೋಡ್ಸ್ ಕೂಡ ಇಲ್ಲ. ಸೊ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ. ಸೊ ನೀವೇ ಫಾರ್ ಎಕ್ಸಾಂಪಲ್ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾನೆ ಒಂದು ಆಫೀಸಲ್ಲಿ ಅಂದ್ರೆ ನಿಮ್ಗೆ ಯು ಡಿಮಾಂಡ್ ಅಟ್ ಲೀಸ್ಟ್ 50,000 rupees ಸ್ಯಾಲ್ರಿ ದಟ್ ಇಸ್ ಕಮಿಂಗ್ ಇನ್ ಎವ್ರಿ ಮಂತ್, ಆರ್ ವಾಟ್ ಎವರ್ 25,000 rupees. ಆದ್ರೆ ಆ ಗ್ಯಾರಂಟಿ ಕೂಡ ಆ ರೈತನಿಗಿಲ್ಲ, ನನ್ಗೆ ಇಷ್ಟೇ ಸಿಗುತ್ತೆ ಅಂತ. ಒಂದ್ಸರಿ 1 ಲಕ್ಷ ಸಿಗ್ಬೋದು, ಒಂದ್ಸರಿ ಬರೀ 20,000 ಸಿಗ್ಬೋದು, ಒಂದ್ಸರಿ 10,000 ಸಿಗ್ಬೋದು, ಒಂದ್ಸರಿ ರೇಟೇ ಇರಲ್ಲ, ಬೀದಿಗೆ ಹಾಕಿ ಹೋಗ್ತಾರೆ ರೈತರು. ಸೊ ಐ ಫೀಲ್ ಲೈಕ್ ರೈತರ ಒಂದು ಸಮಸ್ಯೆ ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಿ ಇದನ್ನ ಸೈಂಟಿಫಿಕ್ ಆಗಿ ನಾವು ನಿವಾರಣೆ ಮಾಡಬೇಕಾಗಿರುವಂತಹ ಒಂದು ಯೋಚನೆಯನ್ನ ನಾವು ಮಾಡ್ಬೇಕು.